ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕಾಂಚೀವರಂ ಸ್ಯಾರಿ. ಈ ಸ್ಯಾರಿ ಸಿಂಗಲ್ ಕಲರಲ್ಲಿದೆ, ಸಿಂಗಲ್ ಶೇಡಲ್ಲೇ ಕ್ರೋಶ ವರ್ಕ್ನ ಮಾಡ್ತಿರೋದು. ಆ್ಯಂಡ್ ಸ್ಟಾರ್ಟಿಂಗಿಗೆ ಈ ಡಿಸೈನ್ನ ವರ್ಕ್ ಮಾಡೋದಕ್ಕೆ ಟೋಟಲ್ 6 ಸ್ಟ್ರಾಂಡ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. 8 ನಂಬರ್ ಕ್ರೋಶ, ಹಾಗೆ 3 mm ಬೀಡ್ ಕೂಡ ಯೂಸ್ ಮಾಡ್ತೀವಿ. 3 mm ಬೀಡ್, 8 ನಂಬರ್ ಕ್ರೋಶ ಆ್ಯಂಡ್ 6 ಸ್ಟ್ರಾಂಡ್ಸ್ ಥ್ರೆಡ್ನ ಯೂಸ್ ಮಾಡಿ ಈ ಡಿಸೈನ್ನ ಕ್ರಿಯೇಟ್ ಮಾಡ್ತಿರೋದು. ಆ್ಯಂಡ್ ಈ ಡಿಸೈನು 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಬೇಸ್ ಲೈನ್, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಆರ್ಚ್ ಡಿಸೈನ್ ಫಾರ್ಮ್ ಮಾಡ್ತೀವಿ. 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋ ಬ್ರೈಡಲ್ ಡಿಸೈನ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 6 ಸ್ಟ್ರಾಂಡ್ಸ್ ಥ್ರೆಡ್ನ ಈ ಥರ ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ರೈಟ್ ಹ್ಯಾಂಡಿಂದ ನೀಡಲ್ನ ಹ್ಯಾಂಡಲ್ ಮಾಡಿ ಆ್ಯಂಡ್ ಥ್ರೆಡ್ನ ಅಂದರೆ ಸ್ಯಾರಿಯಿಂದ ಡೌನ್ ಇಟ್ಕೊಳ್ಳಿ. ನೀಡಲ್ನ ಪಾಸ್ ಮಾಡಿ ಕೆಳಗಿರೋ ಥ್ರೆಡ್ನ ಮೇಲೆ ತೊಗೊತೀವಿ. ಈ ಥರ ಲೂಪ್ ಥರ ಫಾರ್ಮ್ ಆಗುತ್ತೆ. ಒಂದು ಲಾಕ್ನ ಮಾಡಿಕೊಂಡು ದೆನ್ ಎಕ್ಸಾಕ್ಟ್ ಪಕ್ಕದಲ್ಲೇ ಸ್ಯಾರಿಯಿಂದ ಹೋಗಿ ನೀಡಲ್ನ ಪಾಸ್ ಮಾಡಿ ಕೆಳಗಿರೋ ಥ್ರೆಡ್ನ ಮೇಲೆ ತೊಗೊಂಡು 2 ಚೈನ್ ಕೂಡ ಜಾಯಿನ್ ಮಾಡ್ತೀವಿ. ಇಲ್ಲಿಂದ 1 ಚೈನ್, 2 ಚೈನ್, 3, 4, 5 ಚೈನ್ಸ್ನ ಹಾಕ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಈ 5 ಚೈನ್ ಬಂದುಬಿಟ್ಟು ಟ್ಯಾಸಲ್ನ ಟೈ ಮಾಡೋದಕ್ಕೋಸ್ಕರ. ಆ್ಯಂಡ್ ಟ್ಯಾಸಲ್ ಪಕ್ಕ ಸ್ವಲ್ಪ ಸ್ಪೇಷಿಯಸ್ಸಾಗಿ ಬರಲಿ ಅಂದ್ಬಿಟ್ಟು ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ತೀವಿ. 5 ಚೈನ್ ಆದಮೇಲೆ 2 ಸಿಂಗಲ್ ಕ್ರೋಶನ ಮಾಡ್ಕೊತೀವಿ. ಆಫ್ಟರ್ ದ್ಯಾಟ್ 3 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 8 ಚೈನ್ ಆರ್ಚ್ ಫಾರ್ಮ್ ಮಾಡೋದಕ್ಕೋಸ್ಕರ 8 ಚೈನ್, 1 2 3 4 5 6 7 8 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ 1 ಪಾಯಿಂಟ್ ಒಳಗಡೆ ಅದನ್ನು ಲಾಕ್ ಮಾಡಬೇಕು. 1 ಪಾಯಿಂಟ್ ಒಳಗೆ ಏನಕ್ಕೆ ಲಾಕ್ ಮಾಡ್ತಿರೋದಂದರೆ ಎಕ್ಸಾಕ್ಟ್ ಅಲ್ಲಿಗೆ ಲಾಕ್ ಮಾಡಿದ್ರೆ ಆರ್ಚ್ ಅಷ್ಟು ನೀಟಾಗಿ ಫಾರ್ಮ್ ಆಗಲ್ಲ. ಸೊ ನಾವೇನು 8 ಚೈನ್ ಬಂದಿರುತ್ತೆ ಅದನ್ನು 1 ಪಾಯಿಂಟ್ ಒಳಗೆ ಲಾಕ್ ಮಾಡಿದ್ರೆ ಆರ್ಚ್ ಕೂಡ ನೀಟಾಗಿ ಫಾರ್ಮ್ ಆಗುತ್ತೆ. ಇದಾದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ತೀವಿ. ಸಿಂಗಲ್ ಕ್ರೋಶನ ಮಾಡಿ 5 ಚೈನ್ನ ಹಾಕ್ತೀವಿ ಟ್ಯಾಸಲ್ ಸ್ಪೇಸ್ಗೆ. ಎವ್ರಿ 3 ಚೈನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ 8 ಚೈನ್ ಆದಮೇಲೆ 3 ಚೈನ್ನ ಕಂಪ್ಲೀಟ್ ಮಾಡ್ತೀವಿ ಅಲ್ವಾ, ಕಂಪ್ಲೀಟ್ ಆದಮೇಲೆ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಇಲ್ಲಿಂದ 5 ಚೈನ್ನ ಹಾಕಿ ಟ್ಯಾಸಲ್ ಆ ಕಡೆ ಈ ಕಡೆ 2 ಸಿಂಗಲ್ ಕ್ರೋಶ ಇರಬೇಕು, ಬಿಕಾಸ್ ಟ್ಯಾಸಲ್ ಸ್ಪೇಷಿಯಸ್ ಆಗಿ ಬರಲಿ ಅಂತ ಅಷ್ಟೇ. ಆ್ಯಂಡ್ 5 ಚೈನ್ನ ಹಾಕಿ ಲಾಕ್ ಮಾಡಿ ಆ್ಯಂಡ್ ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿ ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಬೇಕು. ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ, 2 ಚೈನ್ ಕೂಡ ಜಾಯಿನ್ ಮಾಡಿ ಇಲ್ಲಿಂದ ಈ ಸ್ಪೇಸಿಂದ 1 2 3 ಚೈನ್ಸ್ನ ಹಾಕ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಈ 3 ಚೈನ್ ಮತ್ತು 8 ಚೈನ್ ಯೂಸ್ ಮಾಡಿಕೊಂಡು ನಾವು ಆರ್ಚ್ನ ಫಾರ್ಮ್ ಮಾಡ್ಕೋತೀವಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 8 ಚೈನ್ಸ್, 1 2 3 4 5 6 7 8 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಂದ 1 ಪಾಯಿಂಟ್ ಒಳಗಡೆ ಅದನ್ನು ಲಾಕ್ ಮಾಡಬೇಕು. ಬಿಕಾಸ್ ಆರ್ಚ್ ನೀಟಾಗಿ ಫಾರ್ಮ್ ಆಗಬೇಕು ಅಲ್ವಾ, ಅದಕ್ಕೋಸ್ಕರ 1 ಪಾಯಿಂಟ್ ಒಳಗೆ ಅದನ್ನು ಲಾಕ್ ಮಾಡ್ತೀವಿ. ನೀವು ಯಾವುದೇ ಆರ್ಚ್ ಮಾಡೋದಕ್ಕಾದರೂ ಅಷ್ಟೇ, ಏನು 8 ಚೈನ್ಸ್ ಆರ್ಚ್ ಫಾರ್ಮ್ ಮಾಡೋದಕ್ಕೆ ಏನು ಚೈನ್ಸ್ನ ಹಾಕೋತೀವಿ ಅದನ್ನು 1 ಪಾಯಿಂಟ್ ಒಳಗೆ ಲಾಕ್ ಮಾಡ್ಕೊಳ್ಳಿ. ಆರ್ಚ್ ನೀಟಾಗಿ ಫಾರ್ಮ್ ಆಗುತ್ತೆ. ಆಫ್ಟರ್ ದ್ಯಾಟ್ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸಾಕ್ಟ್ 3 ಚೈನ್ ಆದಮೇಲೆ ಲಾಕ್ ಮಾಡಿದ್ದೀವಿ ಅಲ್ವಾ, ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿ ಇಲ್ಲಿಂದ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ ಫಾರ್ ಟ್ಯಾಸಲ್ ಸ್ಪೇಸ್. 5 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಅಗೈನ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ, ಇನ್ನೊಂದು ಸಿಂಗಲ್ ಕ್ರೋಶನ. ಇಲ್ಲಿಂದ 3 ಚೈನ್ನ ಹಾಕ್ಕೊಳ್ಳಿ.
ಸೇಮ್ ಪ್ರೊಸೀಜರ್ನೇ ನಾವು ಎಂಟೈರ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೋತೀವಿ. ಬೇಸ್ ಲೈನ್ಗೆ 3 ಚೈನ್ನ ಹಾಕ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಇಲ್ಲಿಂದ 8 ಚೈನ್ನ ಹಾಕಬೇಕು. 1 2 3 4 5 6 7 8 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಂದ ಒಂದು ಪಾಯಿಂಟ್ ಒಳಗೆ ಅದನ್ನು ಲಾಕ್ ಮಾಡ್ಕೋತೀವಿ. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಸೇಮ್ ಪ್ರೊಸೀಜರ್ನೇ ಎಂಟೈರ್ ಸ್ಯಾರಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 2ಲಿ ಆರ್ಚ್ನ ಫಾರ್ಮ್ ಮಾಡ್ತೀವಿ. ಸೇಮ್ 6 ಟರ್ನ್ಸ್ ಥ್ರೆಡ್ 3 mm ಬೀಡ್ ಆ್ಯಂಡ್ ಸೇಮ್ ನಂಬರ್ ಆಫ್ ಕ್ರೋಶ 8 ನಂಬರ್ ಕ್ರೋಶನೇ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಈ ಡಿಸೈನ್ಗೆ ನೀವು ಅಪ್ ಟು 600 ರೂಪೀಸ್ ಚಾರ್ಜ್ ಮಾಡ್ಬೋದು. ಫಸ್ಟ್ ಸ್ಟೆಪ್ಪಲ್ಲಿ ಬೇಸ್ ಲೈನಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿದ್ವಿ, 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ. ಆ ಸಿಂಗಲ್ ಕ್ರೋಶ ಒಳಗೆ ಹೋಗಿ ಈ ಥ್ರೆಡ್ನ ತೊಗೊಂಡು ಬಂದು 1 or 2 or 3 ಟೈಮ್ಸ್, 1 ಟೈಮ್ ಟೈ ಮಾಡಿದ್ರೆ ಬಿಚ್ಚೋಗ್ಬಿಡುತ್ತೆ. 2 or 3 ಟೈಮ್ಸ್ ಟೈನ ಮಾಡ್ಕೊಳ್ಳಿ. ಈ ಥರ ನೀಟಾಗಿ 2 or 3 ಟೈಮ್ಸ್ ಟೈ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು 5 ಚೈನ್ ಇರೋ ಸ್ಪೇಸಲ್ಲಿ ಲಾಕ್ ಮಾಡ್ತೀವಿ. 5 ಚೈನ್ ಇರೋ ಸ್ಪೇಸಲ್ಲಿ 5 ಚೈನ್ನ ಹಾಕ್ಕೊಳ್ಳಿ. ಡಬಲ್ ಟೈಮ್ಸ್ ಅಂದರೆ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಮಿಡಲಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಿಡಲಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಟೈಮ್ಸ್ ಸಿಂಗಲ್ ಕ್ರೋಶ ಮಿಡಲಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ತೀವಿ. ಇಲ್ಲಿಂದ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಫಸ್ಟು 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡಿ. ಇಲ್ಲಿ ಡಬಲ್ ಕ್ರೋಶನ ಮಾಡಿದ್ವಿ. ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡಿ. ಅಗೇನ್ ಇನ್ನೊಂದು ಡಬಲ್ ಕ್ರೋಶ, ಒಂದು ಬೀಡ್ ಆದಮೇಲೆ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಒಂದು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ನೀವು 2 mm ಬೀಡ್ ಕೂಡ ಇನ್ಸರ್ಟ್ ಮಾಡ್ಬೋದು, ನಿಮಗೆ ಯಾವ್ದು ಕನ್ವೀನಿಯೆಂಟು ನೋಡ್ಕೊಂಡು ಯೂಸ್ ಮಾಡಿ. ಬಟ್ ಆದಷ್ಟು ಸ್ಮಾಲ್ ಬೀಡ್ಸ್ನೇ ಯೂಸ್ ಮಾಡಿ. ಆ್ಯಂಡ್ ಈ ಥ್ರೆಡ್ಡು ಅಂದರೆ ಗೋಲ್ಡ್ ಬೀಡನ್ನೇ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದು ಜರಿ ಬಂದುಬಿಟ್ಟು ಗೋಲ್ಡಲ್ಲಿ ಬಂದಿದೆ, ಬಾರ್ಡರ್ ಎಲ್ಲ ಜರಿ, ಸೊ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಕಾಪರ್ ಬಂದಿದ್ರೆ ಕಾಪರ್ನ ಯೂಸ್ ಮಾಡಬೇಕಾಗತ್ತೆ. 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿದ್ಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ 2 ಟೈಮ್ಸ್ ಡಬಲ್ ಕ್ರೋಶ ಆಗಿದೆ. 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಬೀಡ್ ಇನ್ಸರ್ಟ್ ಆದಮೇಲೆ ಅಗೇನ್ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡಿ. ಟೋಟಲ್ ಒಂದು ಬೀಡ್ ಇನ್ಸರ್ಟ್ ಆದಮೇಲೆ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಟೋಟಲ್ 6 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇದೇ ಥರ 7th ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ 1 ಟೈಮ್ ಡಬಲ್ ಕ್ರೋಶನ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿದ್ದೀವಿ, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅಗೇನ್ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಇನ್ನೊಂದು ಡಬಲ್ ಕ್ರೋಶ ಆದಮೇಲೆ ನಾವು ಇವಾಗ ಬೀಡನ್ನ ಇನ್ಸರ್ಟ್ ಮಾಡ್ತೀವಿ. ಒಂದು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ.
ಇದೇ ಥರ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಟೋಟಲ್ 6 ಬೀಡ್ ಕಂಪ್ಲೀಟ್ ಆಗಿದೆ. ಇವಾಗ 7th ಬೀಡ್ನ ಇನ್ಸರ್ಟ್ ಮಾಡ್ತಿದ್ದೀವಿ. ಥ್ರೆಡ್ನ ಮೇಲೆ ಮಾಡಿ ಒಂದು 3 mm ಬೀಡ್ನ ಇನ್ಸರ್ಟ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ ಇವಾಗ ಸಿಂಗಲ್ ಟೈಮ್ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಹೋಗಿ 8 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಏನಕ್ಕೆ ಸಿಂಗಲ್ ಟೈಮ್ ಮಾಡ್ತಿರೋದು ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿ ಆಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿದ್ದು, ಲಾಸ್ಟಲ್ಲಿ ಕೂಡ ಅದೇ ಥರ ಹೆಣ್ಣ ಮಾಡಬೇಕು. ಆ್ಯಂಡ್ 3 ಚೈನ್ದು 2 ಟೈಮ್ ಸಿಂಗಲ್ ಕ್ರೋಶ ಮಾಡಿರೋ ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಹೋಗಿ ಲಾಕ್ನ ಮಾಡಿ ಇಲ್ಲಿಂದ 5 ಚೈನ್ ಇರೋ ಸ್ಪೇಸಲ್ಲಿ 5 ಚೈನ್ನ ಹಾಕಿ 5 ಚೈನ್ ಸ್ಪೇಸಲ್ಲಿ ಟ್ಯಾಸಲ್ ಬರುತ್ತೆ. 5 ಚೈನ್ನ ಹಾಕಿ 1 2 3 4 5 ಚೈನ್ಸ್ನ ಹಾಕಿ ಅಂದರೆ 2 ಟೈಮ್ ಸಿಂಗಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟ್ಯಾಸಲ್ನ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇಲ್ಲಿಂದ ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು 8 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೋಬೇಕು. 8 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿ ಅಗೈನ್ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀವಿ. ಥ್ರೆಡ್ನ ಮೇಲೆ ಮಾಡಿ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅಗೈನ್ 8 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 8 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಇದೇ ಥರ ಕಂಟಿನ್ಯೂ ಮಾಡಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಆದಮೇಲೆ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 2 ಟೈಮ್ಸ್ ಡಬಲ್ ಕ್ರೋಶ 8 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. 2 ಟೈಮ್ಸ್ ಡಬಲ್ ಕ್ರೋಶ 1 ಸಿಂಗಲ್ ಬೀಡ್. 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ನೇ ಎಂಟೈರ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 8 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇದಾದಮೇಲೆ 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ ಥ್ರೆಡ್ನ ಮೇಲೆ ಮಾಡಿ 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಟೋಟಲ್ 6 ಬೀಡ್ ಇನ್ಸರ್ಟ್ ಆದಮೇಲೆ 7th ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಸಿಂಗಲ್ ಟೈಮ್ ಡಬಲ್ ಕ್ರೋಶನ ಮಾಡಬೇಕು. 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿ 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ ಇದನ್ನು 3 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಸಿಂಗಲ್ ಟೈಮ್ ಡಬಲ್ ಕ್ರೋಶ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ವಿ. ಲಾಸ್ಟಲ್ಲಿ ಕೂಡ ಆಫ್ಟರ್ ಬೀಡ್ ಒಂದು ಡಬಲ್ ಕ್ರೋಶ ಸಿಂಗಲ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದಾದಮೇಲೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ 5 ಚೈನ್ ಆದಮೇಲೆ 2 ಟೈಮ್ ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಲಾಕ್ ಮಾಡಿ ಇಲ್ಲಿಂದ ಸೇಮ್ ಆರ್ಚ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇಲ್ಲಿಂದ ಲಾಕ್ ಆದಮೇಲೆ ಇಲ್ಲಿಂದ ಡೈರೆಕ್ಟ್
8 ಚೈನ್ ಗ್ಯಾಪಲ್ಲಿ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇದೇ ಥರ ಎಂಟೈರ್ ಸ್ಯಾರಿಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದಕ್ಕೆ ಸೇಮ್ ಟ್ಯಾಸಲ್ನ ನೀವು ನಾರ್ಮಲಾಗಿ ಹೇಗೆ 180 ಸ್ಟ್ರಾಂಡ್ಸ್ ತೊಗೊತೀರೋ ಥಿಕ್ನೆಸ್ ಚೆನ್ನಾಗಿ ಬರಬೇಕು ಅಂದರೆ 180 ಪ್ಲಸ್ ಸ್ಟ್ರಾಂಡ್ಸ್ನ ತೊಗೊಳ್ಳಿ. ಅರೌಂಡ್ 190-195 ಸ್ಟ್ರಾಂಡ್ಸ್ನ ತೊಗೊಳ್ಳಿ. ನಾನು ಈ ಥರ ಟೈ ಮಾಡೋ ಮೆಥಡ್ನ ಯೂಸ್ ಮಾಡ್ತೀನಿ. ಟ್ಯಾಸಲ್ನ 4 to 5 ಟೈಮ್ಸ್ ಸುತ್ತಕೊಂಡು ಅದಾದಮೇಲೆ ಟೈ ಮಾಡ್ತೀನಿ. ಆ್ಯಂಡ್ ಟೈ ಮಾಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಟೈ ಮಾಡಿ ಟ್ರಿಮ್ ಮಾಡಿರ್ತೀರ ಅಲ್ವಾ ಝರಿ ಥ್ರೆಡ್ನ ಟ್ರಿಮ್ ಮಾಡಿರೋ ಪ್ಲೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸೇಮ್. ಆ್ಯಂಡ್ ನೀವು ನೀಡಲಿಂದ ಅಂದರೆ ಸೂಜಿಗೆ ಝರಿ ಥ್ರೆಡ್ನ ಇನ್ಸರ್ಟ್ ಮಾಡಿಕೊಂಡು ಸ್ಟಿಚ್ ಕೂಡ ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನು ನೋಡಿ ಆ ಮೆಥಡ್ನ ಫಾಲೋ ಮಾಡಿ, ಆಯಿತಾ. ಇದೇ ಥರ ಕಂಟಿನ್ಯೂ ನಾರ್ಮಲ್ ಹೇಗೆ ಟ್ಯಾಸಲ್ನ ಟೈ ಮಾಡ್ತೀವಿ ಅದೇ ಥರ ಟ್ಯಾಸಲ್ನ ಟೈ ಮಾಡಿಕೊಂಡು ಆ್ಯಂಡ್ ಈ ಟ್ಯಾಸಲ್ಗೆ ನಾನು ಬೀಡನ್ನ ಸ್ಟಿಚ್ ಮಾಡ್ತಿದ್ದೀನಿ. ಟ್ಯಾಸಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡನ್ನ ಸ್ಟಿಚ್ ಮಾಡ್ತೀನಿ. ಏನು ಟ್ಯಾಸಲ್ನ ಟೈ ಮಾಡಿದ್ದೀನಿ ಆ ಟ್ಯಾಸಲ್ಗೆ ಬೀಡನ್ನ ಸ್ಟಿಚ್ ಮಾಡ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಟ್ಯಾಸಲ್ ಇರೋ ಸ್ಪೇಸಲ್ಲಿ 5 ಚೈನ್ ಸ್ಪೇಸ್ ಏನು ಕೊಟ್ಟಿದ್ವಿ ಆ ಸ್ಪೇಸಲ್ಲಿ ಟ್ಯಾಸಲ್ನ ಟೈ ಮಾಡ್ಕೊಳ್ಳಿ. ಆ್ಯಂಡ್ ಟ್ಯಾಸಲ್ಗೆ ನಾವು ಎಕ್ಸ್ಟ್ರಾ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಟೆಂಪಲ್ ಡಿಸೈನ್ ಥರ ಕಾಣಿಸುತ್ತೆ. ಇಟ್ ಲುಕ್ ಲೈಕ್ ಬೆಲ್. ಟ್ಯಾಸಲ್ಗೆ ನೀವು ಬೀಡನ್ನ ಸ್ಟಿಚ್ ಮಾಡಿದ್ರೆ ಅದೊಂಥರ ಬೆಲ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ಯಾಸಲ್ನ ಟೈ ಮಾಡ್ಕೊಳ್ಳಿ. 5 ಚೈನ್ ಸ್ಪೇಸ್ ಏನು ಬಿಟ್ಟಿದ್ವಿ ಆ ಸ್ಪೇಸಲ್ಲಿ ಟ್ಯಾಸಲ್ನ ಟೈ ಮಾಡ್ಕೊಳ್ಳಿ. ಟೈ ಮಾಡಿಕೊಂಡು ಝರಿ ಥ್ರೆಡ್ ಬ್ಯಾಕ್ ಸೈಡ್ಗೆ ಟ್ರಿಮ್ ಮಾಡಿದ್ವಿ ಅಲ್ವಾ, ಆ ಟ್ರಿಮ್ ಮಾಡಿರೋ ಪ್ಲೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಥರ ಝರಿ ಥ್ರೆಡ್ನ ಅರೌಂಡ್ ನಿಮಗೆ ಎಷ್ಟು ಟೈ ಮಾಡೋದಕ್ಕೆ ಬೇಕೋ ಅಷ್ಟನ್ನು ನೋಡಿಕೊಂಡು ತೊಗೊಂಡು ಅದಕ್ಕೆ 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು 1-2 ಟೈಮ್ಸ್ ಟೈ ಮಾಡ್ಕೊಳ್ಳಿ. ಬಿಕಾಸ್ ಬೀಡು ಹಿಂದೆ ಮುಂದೆ ಹೋಗಬಾರ್ದು ಅನ್ನೋ ರೀಸನ್ಗೆ ಟೈ ಮಾಡ್ಕೊತೀವಿ. ಈಗ 2 ಥ್ರೆಡ್ನ ಜಾಯಿನ್ ಮಾಡಿಕೊಂಡು ರೌಂಡ್ ಬೀಡ್ ಆದರೂ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋ ಬೀಡನ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಥರ ಬೀಡ್ ಆದರೂ ಯೂಸ್ ಮಾಡ್ಬೋದು, ನೀವು ರೌಂಡ್ ಬೀಡ್ ಆದರೂ ಯೂಸ್ ಮಾಡ್ಬೋದು. ಬಟ್ ಈ ಥರ ಬೀಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ಕೂಡ 1 or 2 ಟೈಮ್ಸ್ ಟೈ ಮಾಡ್ಕೊತೀವಿ. ಸೇಮ್ ರೀಸನ್, ಬೀಡು ಆಚೆ ಈಚೆ ಹೋಗಬಾರ್ದು ಅಂತ ಅಷ್ಟೇ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಟೈ ಮಾಡ್ಕೊಳ್ಳಿ. ಟೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸೂಜಿಗೆ ಇನ್ಸರ್ಟ್ ಮಾಡ್ಕೊತೀವಿ, ನೀಡಲ್ಗೆ ಇನ್ಸರ್ಟ್ ಮಾಡ್ಕೊತೀವಿ. 2 ಥ್ರೆಡ್ನು ಒಂದೇ ಸಮ ಮಾಡಿಕೊಂಡು ಒಂದು ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ಅದನ್ನು ಟ್ಯಾಸಲ್ಗೆ ಸ್ಟಿಚ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ತುಂಬ ಸಿಂಪಲ್ ಇದೆ, ನೀವು ಈಸಿಯಾಗಿ ಕೂಡ ಮಾಡ್ಬೋದು. ಇದನ್ನು ನೀಡಲ್ಗೆ ಇನ್ಸರ್ಟ್ ಮಾಡೋದೇ ಸ್ವಲ್ಪ ಸರ್ಕಸ್, ತುಂಬ ಸ್ಮಾಲ್ ನೀಡಲ್ ಅಲ್ವಾ, ಹಾಗಾಗಿ ಹಂಗನ್ಸುತ್ತೆ. ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ನೀಡಲ್ಗೆ ಕೂಡ 1 ಟೈಮ್ ಟೈ ಮಾಡ್ಕೊಳ್ಳಿ. ಬಿಕಾಸ್ ನೀಡಲಿಂದ ಥ್ರೆಡ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಝರಿ ಥ್ರೆಡ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ನೀಡಲ್ಗೆ ಇನ್ಸರ್ಟ್ ಮಾಡಿದ್ಮೇಲೆ ನೀಡಲ್ಗೂ ಕೂಡ 1 ಟೈಮ್ ಟೈ ಮಾಡ್ಕೊಳ್ಳಿ. ಈ ಥರ ಟೈನ ಮಾಡ್ಕೊಳ್ಳಿ. ಟೈ ಮಾಡ್ಕೊಂಡಿದ್ದಾದಮೇಲೆ ಟ್ಯಾಸಲ್ ಏನಿದೆ ಆ ಟ್ಯಾಸಲ್ಗೆ ಸ್ಟಿಚ್ ಮಾಡಬೇಕು. ಟುವರ್ಡ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ ಈ ಥರ ಝರಿ ಥ್ರೆಡ್ನ ಎಳ್ಕೊಳ್ಳಿ. ಆ ಥ್ರೆಡ್ ಕುಚ್ಚು ಕಟ್ಟಿದ್ದೀವಿ ಅಲ್ವಾ, ಅಲ್ಲಿಂದ ಸ್ವಲ್ಪ ಮಾತ್ರ ಕೆಳಗಿರಬೇಕು ನಾವು ಸ್ಟಿಚ್ ಮಾಡೋದು. ತುಂಬ ಒಳಗೂ ಹೋಗಬಾರ್ದು, ತುಂಬ ಲೆಂತಿ ಹೊರಗೂ ಉಳ್ಕೋಬಾರ್ದು. ಆ್ಯಂಡ್ ಅಗೈನ್ ಇದನ್ನು 1 or 2 ಟೈಮ್ಸ್ ಟ್ಯಾಸಲ್ ಸುತ್ತ ಈ ಥರ ಟೈ ಮಾಡ್ಕೊಳ್ಳಿ. ಟೈಟಾಗಿ ಟೈ ಮಾಡ್ಕೊಳ್ಳಿ. 1 or 2 ಟೈಮ್ಸ್ ಟೈ ಮಾಡ್ಕೋಬೇಕು. 1 or 2 ಟೈಮ್ಸ್ ಟೈ ಮಾಡಿದ್ಮೇಲೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ನ ಹೊರಗೆ ಅಂದರೆ ನೀಡಲ್ನ ಹೊರಗೆ ತಗೊಂಡು ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ನಾವು ಟೈ ಮಾಡಿರೋ ಪ್ಲೇಸಿಂದ ಟುವರ್ಡ್ಸ್ ಟು ಡೌನ್ ಪಾಸ್ ಮಾಡಿಕೊಂಡು
ಈ ಥರ ನಿಧಾನವಾಗಿ ಪಾಸ್ ಮಾಡ್ಕೊಳ್ಳಿ, ಆರ್ಚ್ಗೆ ಅಟ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಮಾಡಿ. ಈ ಥರ ಟೈ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟೈ ಮಾಡ್ತೀವಿ. ಎಕ್ಸ್ಟ್ರಾ ಝರಿ ಥ್ರೆಡ್ ಬರುತ್ತೆ ಅಲ್ವಾ, ಆ ಝರಿ ಥ್ರೆಡ್ನ ಟೈ ಮಾಡ್ತೀವಿ. ಟೈ ಮಾಡಿದಾದ್ಮೇಲೆ ಟ್ರಿಮ್ ಮಾಡ್ತೀವಿ. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಬೆಲ್ ಥರ ಕಾಣಿಸುತ್ತೆ. ಟ್ಯಾಸಲ್ಗೆ ಈ ಥರ ಬೀಡನ್ನ ಸ್ಟಿಚ್ ಮಾಡಿರೋದು. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. Most importantly, please subscribe to my YouTube channel Tassel Taste by Chandana. Thank you.